ನಾನು ನಿಮ್ಮ ಪ್ರೀತಿಯ ಕಾಮನಕೆರೆ ಹುಂಡಿ ಎಚ್ ಗಿರೀಶ್ ಮಾತನಾಡುತ್ತಿದ್ದೇನೆ. ಈಗ ಕಾರ್ಮೆಂಟ್ ರಜೆ ಇರೋದ್ರಿಂದ 15 ದಿವಸದಿಂದ ಸಣ್ಣ ಪುಟ್ಟ ಮೈಸೂರು ಸುತ್ತಮುತ್ತ ಇರುವಂಥ ಸಣ್ಣ ಪುಟ್ಟ ನಮಗೆ ಗೊತ್ತಿರುವಂಥ ಸ್ಥಳಗಳನ್ನ ಭೇಟಿ ಮಾಡಿದ್ವಿ. ಅದರಲ್ಲಿ ಮೊದಲನೇದಾಗಿ ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಪೂಜೆ ಎಲ್ಲ ಮಾಡಿಸಿ ಅಲ್ಲಿ ಸ್ವಲ್ಪ ಆಟ ಆಡಿ ಎಲ್ಲ ಆಯಿತು. ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ಚಾಮುಂಡಿ ಬೆಟ್ಟದಲ್ಲೂ ಕೂಡ ಒಂದು ಕೆಲವು ಪ್ಲೇಸ್ ಎಲ್ಲ ನೋಡಿ ಅಲ್ಲಿ ಸುತ್ತಮುತ್ತ ಅಲ್ಲೂ ಆಟ ಆಡ್ಕೊಂಡು ಬಂದಿದ್ವಿ. ಅಲ್ಲಿಂದ ಹಾಗೆ ಗೌರ್ಮೆಂಟ್ ಗೆಸ್ಟ್ ಹೌಸ್ಗಳು, ಅದು ಕಲಾಮಂದಿರ, ಹಾಗೆ ಮೈಸೂರಲ್ಲಿರುವಂಥ ಸಣ್ಣ ಪುಟ್ಟ ಅಕ್ಕಪಕ್ಕ ಇರುವಂಥ ಸಣ್ಣ ಪುಟ್ಟ ಪ್ಲೇಸ್ಗಳೆಲ್ಲನೂ ನೋಡಿದ್ವಿ. ಈಗ ರಜಾ ಮುಗಿತಾ ಬರ್ತಾಯಿದೆ, ನಮಗೂ ಬೇಜಾರಾಗ್ತಾಯಿದೆ. ಲಾಸ್ಟ್ ವೀಕ್ ಇದು. ಈ ವೀಕಲ್ಲಿ ಇನ್ನೇನಿಲ್ಲ, ಮನೇಲಿ ಸಣ್ಣ ಪುಟ್ಟ ಕೆಲಸಗಳಿದೆ. ಇನ್ನು ಮಕ್ಕಳಿಗೆ ಫೀಸ್ ಕಟ್ಟೋದಿದೆ, ಬುಕ್ಸ್ ಎಲ್ಲ ತಂದಿದೆ. ಇನ್ನೇನು 26, 27 ಮಗಳೇ 26ಇಂದ ಕಾರ್ಮೆಂಟ್ ಓಪನ್ ಇದೆ. ಇನ್ನು 4 ದಿವಸ ಇದೆ. ಇನ್ನೇನೆಲ್ಲೂ ಸುತ್ತಾಡೋಕ್ಕಾಗಲ್ಲ. ಇನ್ನೇನಿದ್ರು ಸಂಡೇ ಸಾಟರ್ಡೆ ಈ ಥರ ಸಣ್ಣ ಪುಟ್ಟ ತಿರುಗಾಡ್ಕೊಂಡು ಇರಬೇಕಷ್ಟೇ. ಮಗಳು ಕಾರ್ಮೆಂಟ್ ಸ್ಟಾರ್ಟ್ ಆಯಿತು, ಮಗಂದು ಕಾರ್ಮೆಂಟ್ ಸ್ಟಾರ್ಟ್ ಆಯಿತು 26ನೇ ತಾರೀಕೆ. ಇನ್ನೇನಿದ್ರು ನಾವು ಸಂಡೇ ಗಂಟೆ ಕಾಯಬೇಕು. ರಜಾ ಇಲ್ಲ ಮಗಳಿಗಿನ್ನು. ಮಗಳು ಇಬ್ಬರು ಕಾರ್ಮೆಂಟ್ಗೆ ಹೋಗ್ತಾರೆ. ನಾವು ಮನೆ ಕೆಲಸ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಮಾಡಬೇಕಿನ್ಮೇಲೆ. ತುಂಬ ಖುಷಿಯಾಯಿತು ಒಂದು 15 ದಿವಸದಿಂದ. ಈಗ ತುಂಬ ಬೇಜಾರಾಯ್ತದೆ. ಅಂದರೆ ಕಾರ್ಮೆಂಟ್ಗೆ ಹೋಗಲೇಬೇಕು. ಹೋಗ್ತಾರೆ. ನಾವು ಇನ್ನೇನು ಮಾಡೋದು, ಮನೆ ಕೆಲಸ ಮಾಡ್ಕೊಂಡು ಫ್ರೆಂಡ್ಗೆ ಟೈಮೇ ಕೊಟ್ಟಿಲ್ಲ. 15 ದಿವಸದಿಂದ ಮಕ್ಳ ಜೊತೆನೇ ಆಗೋಗಿತ್ತು. ಯಾವ ಫ್ರೆಂಡ್ಗೂ ಟೈಮ್ ಕೊಟ್ಟಿಲ್ಲ. ಯಾರ ಹತ್ರನೂ ಒಬ್ಬರ ಹತ್ರನೂ ಸಿಕ್ಕಿಲ್ಲ ನಾನು. 15 ದಿವಸದಿಂದ ಬರೀ ಮಕ್ಕಳು, ನಮ್ಮ ಓಡಾಟ, ನಮ್ಮ ಫ್ಯಾಮಿಲಿ ಇಷ್ಟೇ ಆಗೋಯ್ತು ಜೀವನ. ಇನ್ನು ಮುಂದೆ ಫ್ರೆಂಡ್ಸು ಹಾಗೆ ಪಾರ್ಟಿ ಅದೆಲ್ಲ ನಿಲ್ಲಿಸೇ ಬಿಟ್ಟಿದ್ದೀನಿ. ಇವಾಗ ಸುಮಾರು 15 ದಿವಸದಿಂದ ಯಾರ್ದು ಸಂಪರ್ಕನೇ ಇಲ್ಲದೆ ಆಗ್ಬಿಟ್ಟಿತ್ತು. ಬೆಳಗ್ಗೆ ಎದ್ದರೆ ಅಲ್ಲಿ ಹೋಗೋದ ಇಲ್ಲಿ ಹೋಗೋದ ಅಂತ ಮಕ್ಳು ಹೇಳೋದಂಗೆಲ್ಲ ಕೇಳಿದ್ದೀನಿ. 15 ದಿವಸ ಫುಲ್ಲು ಮಕ್ಕಳಿಗೆ ಟೈಮ್ ಕೊಟ್ಟಿದ್ದೀನಿ ಈ ರಜದಲ್ಲಿ. ಏನೋ ಇನ್ನು ಮುಂದೆ ಕಾರ್ಮೆಂಟ್ ಓಪನ್ ಆಯಿತು, ನನಗೂ ಸ್ವಲ್ಪ ರಿಲೀಫೇ. ಇನ್ಮೇಲೆ ಮಕ್ಕಳು ಅವ್ರ ಪಾಡ್ಗೆ ಅವರು ರೆಡಿ ಆಗ್ತಾರೆ, ಅವ್ರ ಪಾಡ್ಗೆ ಅವರು ವ್ಯಾನ್ ಬರ್ತದೆ, ಅವ್ರ ಪಾಡ್ಗೆ ಅವ್ರು ಕಾರ್ಮೆಂಟ್ಗೆ ಹೋಗ್ತಾರೆ, ಅವ್ರು ಓದ್ತಾರೆ ಬರ್ತಾರೆ. ಇನ್ನು ಬೆಳಗ್ಗೆ ಮಾಮೂಲಿ 9 ಗಂಟೆ ಮನೆ ಬಿಟ್ಟರೆ ಇನ್ನು ಸಂಜೆ 4-4:15 ಬರ್ತಾರೆ ಮನೆಗೆ. ಆವಾಗ ನಾನು ಬಂದಾಗ ಸ್ವಲ್ಪ ಫ್ರೀ ಟೈಮಲ್ಲಿ ಮಾತಾಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಈಗಲೇ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಎಲ್ಲರಿಗೂ ಒಳ್ಳೆಯದಾಗಲಿ. ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಒಳ್ಳೆಯದಾಗಲಿ. ಗೆಳೆಯರೇ.